ರೂಲ್ಸ್ ಇರೋದೇ ಬ್ರೇಕ್ ಮಾಡಕ್ಕೆ, ಹಾಲ್ಟ್ ಇರೋದೇ ಹೊಡೆದೋಗಕ್ಕೆ. ಉಪ್ಪಿಟ್ಟಿಗೆ ಫೋರ್ಕ್ ಹಾಕೊಂಡು ತಿನ್ನೋ ಈ ಕಾಲದಲ್ಲಿ ಬ್ರೇಕಪ್ ಅನ್ನೋದು ಕಾಮನ್ ಆಗಿದೆ. ಯಾಕೆ ಅಂತ ನೋಡುವ, ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಬೇಗ ಪೇಜ್ ನ ಫಾಲೋ ಮಾಡಿ. ಬ್ರೇಕಪ್ ಆಗಿರ್ಬೇಕು ಅಂದ್ರೆ ಮೊದಲಿಗೆ ಲವ್ ಆಗಿರ್ಬೇಕು. ಕೆಲವರು ಟೈಮ್ ಪಾಸಿಗೆ ಲವ್ ಮಾಡ್ತಾರೆ, ಅವನ್ನ ಬಿಟ್ಬಿಡುವ. ಇಬ್ರು ನಿಜವಾಗ್ಲೂ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಮ್ನೆ ಅವ್ರು ಲವ್ ಮಾಡಕ್ ಹೋಗಲ್ಲ. ಅವರ ಇಡೀ ಜೀವನನ ಇವ್ರ ಜೊತೆನೆ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅವರಿಗೆ ಇವರೇ ಪ್ರಪಂಚ ಆಗಿರ್ತಾರೆ. ಫ್ಯೂಚರ್ ಪ್ಲಾನ್ಸ್ ಎಲ್ಲ ಮಾಡಿರ್ತಾರೆ. ಹಂಗಿರ್ಬೇಕು, ಹಿಂಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಜೊತೆಗೆ ಎಲ್ಲೆಲ್ಲೋ ಸುತ್ತಾಡಿರ್ತಾರೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಫಿಸಿಕಲಿ ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ. ಅದು 1 ವರ್ಷ ಪ್ರೀತಿ ಆದ್ರೂ ಆಗಿರ್ಬೋದು, 10 ವರ್ಷ ಪ್ರೀತಿ ಆದ್ರೂ ಆಗಿರ್ಬೋದು. ಪ್ರೀತಿದವ್ರು ಬಿಟ್ಟೋದಾಗ ಆಗೋ ನೋವು ಒಂದೇನೆ. ಬ್ರೇಕಪ್ ನಿಜವಾಗ್ಲೂ ಯಾಕಾಗುತ್ತೆ? ಇದಕ್ಕೆ ಹಲವಾರು ರೀಸನ್ಸ್ ಇದೆ. ಮಿಸ್ ಅಂಡರ್ಸ್ಟ್ಯಾಂಡಿಂಗ್, ಈಗೋ, ಆಟಿಟ್ಯೂಡ್, ನಾನೇ ಮೆಸೇಜ್ ಮಾಡ್ಬೇಕು, ನಾನೇ ಕಾಲ್ ಮಾಡ್ಬೇಕು. ಕೆಲವು ಪ್ರೀತಿ ಮನೆಯವರಿಗೆ ಗೊತ್ತಾಗಿ ಬ್ರೇಕಪ್ ಆಗುತ್ತೆ. ಇನ್ ಕೆಲವರು ನೀನ್ ಬೋರ್ ಆದೆ ಅಂತ ಬಿಟ್ಟು ಹೋಗ್ತಾರೆ. ಇದೇ ತರ ತುಂಬಾ ರೀಸನ್ಸ್ ಇಂದ ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆಗೋದೇನೋ ಆಗುತ್ತೆ, ಬಟ್ ಇದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಈ ಬ್ರೇಕಪ್ ನ ಟ್ಯಾಕಲ್ ಮಾಡ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ ನೆಕ್ಸ್ಟ್ ರೀಲ್ ಹೇಳ್ತೀನಿ. ಅಲ್ಲಿ ತನಕ ಈ ಪೇಜ್ ನ ಮರಿದಲ್ಲೇ ಫಾಲೋ ಮಾಡಿ.